ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬೆಸ್ಟ್ ಫೈನಾನ್ಸ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಆ್ಯಪ್ ಮುಖಾಂತರ ನೀವು ಈಸಿಯಾಗಿ ಯಾವ ರೀತಿಯಾಗಿ ದುಡ್ಡನ್ನ ಲೋನ್ ಎಂಬುದು ತಗೋಬಹುದಾಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದರಲ್ಲಿ ಪರ್ಸನಲ್ ಲೋನ್ ಡಿಸ್ಟ್ರಿಬ್ಯೂಷನ್ ಇದೆ. ಇನ್ 7 minutes ಅಲ್ಲೇ ನಿಮಗೆ ಲೋನ್ ಎಂಬುದು ಪರ್ಸನಲ್ ಲೋನ್ ಎಂಬುದು ಸಿಗುತ್ತೆ ಸ್ನೇಹಿತರೆ. ಅದು ಯಾವ ರೀತಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ ವಿಸಿಟ್ ಮಾಡು, ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಎಲ್ಲರೂ ನಿಮಗೆ ಪ್ಲೇಸ್ಟೋರ್ ಅಲ್ಲಿ ಈ ಆ್ಯಪ್ ಸಿಗುತ್ತೆ, ಪ್ಲಾನೆಟ್ ಅಂತೇಳಿ. ಇದೊಂದು L&T ಫೈನಾನ್ಸ್ ಕಡೆಯಿಂದ ಬಂದಿದೆ ಸ್ನೇಹಿತರೆ. ನೋಡಬಹುದು ಈ ಆ್ಯಪ್ ಯಾವ ರೀತಿಯಾಗಿದೆ ಅಂತೇಳಿ. 4.3 ರೇಟಿಂಗ್ ಇದೆ ಮತ್ತು 1 million+ ಡೌನ್ಲೋಡ್ಸ್ ಇದೆ ಸ್ನೇಹಿತರೆ. ಈ ಆ್ಯಪ್ ಅಲ್ಲಿ ನೀವೇನಾದ್ರೂ ಸಪೋಸ್ ಲೋನ್ ತಗೊಂತೀನಿ ಅಂದ್ರೆ ಯಾವ ರೀತಿ ಟೆನ್ ಇರುತ್ತೆ ಮತ್ತು ಯಾವ ರೀತಿ ಇಂಟ್ರೆಸ್ಟ್ ರೇಟ್ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮಗೆ. ಈಗ ಸ್ನೇಹಿತರೆ, ನೀವೇನಾದರೂ ಇಲ್ಲಿ 50,000ದಿಂದ 20 ಲಕ್ಷದವರೆಗೂ ಲೋನ್ ಎಂಬುದು ಸಿಗುತ್ತೆ. ರೀಪೇಮೆಂಟ್ ಟೆನ್ ಬಂದುಬಿಟ್ಟು 12 ಇಂದ 60 month ವರೆಗೂ ಇರುತ್ತೆ. ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಬಂದುಬಿಟ್ಟು 10.5 to 26% ವರೆಗೂ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಪ್ರೊಸೆಸಿಂಗ್ ಫೀ ಬಂದುಬಿಟ್ಟು 3% ಇರುತ್ತೆ. ಮತ್ತು ಲೋನ್ ಅಮೌಂಟ್ ಬಂದುಬಿಟ್ಟು 10 ಲಕ್ಷ ತೊಗೊಂಡ್ರೆ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದುಬಿಟ್ಟು 12% ಪರ್ ಆ್ಯನಮ್ ಇರುತ್ತೆ. ಮತ್ತು ಟೆನರ್ ಬಂದುಬಿಟ್ಟು 48 month ಇರುತ್ತೆ. ಪ್ರೊಸೆಸಿಂಗ್ ಫೀ ಬಂದುಬಿಟ್ಟು 2% ಇರುತ್ತೆ. ಮತ್ತು ಬ್ರೋಕೇಜ್ ಚಾರ್ಜ್ ಬಂದುಬಿಟ್ಟು ನಿಮಗೆ 0.7% ಇರುತ್ತೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ನಿಮಗೆ ನೆಟ್ ಅಮೌಂಟ್ ಡಿಸ್ಟ್ರಿಬ್ಯೂಷನ್ ಆಗೋದು ನಿಮಗೆ 9,80,000 ರೂಪಾಯಿ ನಿಮಗೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಸ್ನೇಹಿತರೆ. ಮತ್ತೆ ಅದೇ ರೀತಿ ಎಸ್ಟಿಮೇಟೆಡ್ EMI ಬಂದ್ಬಿಟ್ಟು 27,225 ರೂಪಾಯಿ ಆಗಿರುತ್ತೆ ಸ್ನೇಹಿತರೆ ನಿಮಗೆ. ಈಗ ಇಂಟ್ರೆಸ್ಟ್ ಬಗ್ಗೆ, ರೆನ್ಯೂರ್ ಬಗ್ಗೆ ಎಲ್ಲರೂ ತಿಳ್ಕೊಂಡಲ್ಲ ಸ್ನೇಹಿತರೆ. ಯಾವ ರೀತಿ ಲೋನ್ ತೊಗೊಳೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಆ್ಯಪಲ್ಲಿ. ಈ ಆ್ಯಪ್ದು ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೀದಾ ಪ್ಲೇಸ್ಟೋರಲ್ಲಿ ಆ್ಯಪ್ಗೆ ರೀಡೈರೆಕ್ಟ್ ಆಗ್ತೀರಾ. ಅದಾದ ನಂತರ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರೂ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಎಲ್ಲರೂ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಎಲ್ಲ ಪರ್ಮಿಷನ್ ಅಲೋ ಮಾಡ್ಕೊಳ್ಳಿ. ನಿಮ್ಮ ಲ್ಯಾಂಗ್ವೇಜ್ನ ಚೂಸ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಎಲ್ಲ ಪರ್ಮಿಷನ್ ಅಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಮೊಬೈಲ್ ನಂಬರ್ನ ಹಾಕೊಂಡು OTP ವೆರಿಫೈ ಮಾಡ್ಕೊಳ್ಳಿ ಎಲ್ಲರೂ. ಅದೇ ರೀತಿಯಾಗಿ ನೀವು ಪಿನ್ನ ಸೆಟ್ ಮಾಡಿಕೊಂಡು ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗತ್ತೆ. ಎಲ್ಲರೂ ಪಿನ್ನ ಸೆಟ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ ಎಲ್ಲರೂ. ಅದ ನಂತರ ನಿಮ್ಮ ಫಸ್ಟ್ ನೇಮು, ಲಾಸ್ಟ್ ನೇಮು, ಡೇಟ್ ಆಫ್ ಬರ್ತ್ ಮತ್ತು ಇಮೇಲ್ ID ಹಾಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ಮತ್ತೆ ಲೋನ್ಸ್ ಮೇಲೆ ಬನ್ನಿ ಸ್ನೇಹಿತರೆ. ಲೋನ್ಸ್ ಮೇಲೆ ಬಂದ ನಂತರ ನಿಮ್ಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ಬೋದು ನೀವು ಇಲ್ಲಿ ಇನ್ಸ್ಟಾಂಟ್ ಪರ್ಸನಲ್ ಲೋನ್ ಇದೆ, 2 wheeler ಲೋನ್ ಇದೆ, ಹೌಸಿಂಗ್ ಲೋನ್ ಇದೆ, ಮತ್ತೆ ಫಾರ್ಮ್ ಲೋನ್ ಇದೆ, ಮತ್ತೆ ಮೈಕ್ರೋ ಲೋನ್ ಇದೆ, ಬಿಸ್ನೆಸ್ ಲೋನ್ ಇದೆ, ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಇದೆ, ಲೋನ್ ಫಾರ್ CA ಇದೆ ಮತ್ತು ಲೋನ್ ಫಾರ್ ಡಾಕ್ಟರ್ಸ್ ಅಂತ ಇದೆ ಸ್ನೇಹಿತರೆ. ನಾನೀಗ ಸಪೋಸ್ ಪರ್ಸನಲ್ ಲೋನ್ ಯಾವ ರೀತಿ ತಗೊಂಡು ಅನ್ನೋದನ್ನ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಎಲ್ಲರೂ ನಿಮಗೆ ಪರ್ಸನಲ್ ಲೋನ್ ಬೇಕಿದ್ರೆ ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 2 wheeler ಲೋನ್ ಬೇಕಿದ್ರೆ 2 wheeler ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿಯಾದಂಥ ಲೋನ್ ಬೇಕೋ ಆ ರೀತಿಯಾದಂಥ ಲೋನ್ ಈ ಆ್ಯಪಲ್ಲಿ ಸಿಗುತ್ತೆ. ನಿಮಗೆ ಯಾವ್ದು ಇಷ್ಟ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ. ನಾನು ಈಗ ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೋಡ್ಬೋದಾಗಿದೆ ಸ್ನೇಹಿತರೆ ನೀವೀಗ. ಸ್ನೇಹಿತರೆ, ಪ್ಲೀಸ್ ಎಂಟರ್ ಎ ಫ್ಯೂ ಡೀಟೇಲ್ ಫಾರ್ ಕ್ವಿಕ್ ಎಲಿಜಿಬಿಲಿಟಿ ಚೆಕ್. ಫಸ್ಟ್ ನೇಮು, ಲಾಸ್ಟ್ ನೇಮ್ ಮತ್ತೆ ಡೇಟ್ ಆಫ್ ಬರ್ತ್ ಮತ್ತು ನಿಮ್ಮ ಮೊಬೈಲ್ ನಂಬರ್ನ ಹಾಕೊಂಡು ಮತ್ತೆ ನಿಮ್ಮ ಪಿನ್ ಕೋಡ್ನ ಹಾಕೊಂಡು ಪಾನ್ ಕಾರ್ಡ್ ನಂಬರ್ನ ಹಾಕೊಂಡು ವ್ಯಾಲಿಡೇಟ್ ಮಾಡ್ಕೊಳ್ಳಿ. ಮತ್ತೆ ಎಂಪ್ಲಾಯ್ಮೆಂಟ್ ಟೈಪ್ ಮತ್ತೆ ನೀವೇನಿದ್ದೀರಾ ಎಲ್ಲ ನೀವು ಇಲ್ಲಿ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಎಲಿಜಿಬಿಲಿಟಿ ಎಂಬುದು ಚೆಕ್ ಆಗುತ್ತೆ ಸ್ನೇಹಿತರೆ. ಮತ್ತೆ ನೀವು ಇಲ್ಲಿ ನಿಮ್ಮ ಲೋನ್ ಅಮೌಂಟ್ ನ ಈ ರೀತಿಯಾಗಿ ಸ್ಲೈಡ್ ಮಾಡ್ತಾ ಮೂಲಕ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದಾಗಿದೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಅಪ್ ಟು ನಿಮ್ಗೆ ಇದರಲ್ಲಿ 50,000ದಿಂದ 15 ಲಕ್ಷದವರೆಗೆ ನಿಮಗೆ ಇಲ್ಲಿ ಲೋನ್ ಎಂಬುದು ಸಿಗುತ್ತೆ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಲೋನ್ ಎಲಿಜಿಬಿಲಿಟಿ ಚೆಕ್ ಆಗುತ್ತೆ ಸ್ನೇಹಿತರೆ. ನಿಮ್ಮ ಡಿಪೆಂಡ್ ಅಪಾನ್ ಯುವರ್ ಸಿವಿಲ್ ಸ್ಕೋರ್ ಮತ್ತು ರಿಸ್ಕ್ ಪ್ರೊಫೈಲ್ ಮೇಲೆ ಲೋನ್ ಎಂಬುದು ಡಿಸೈಡ್ ಆಗಿರುತ್ತೆ ಸ್ನೇಹಿತರೆ. ನಿಮ್ಮ ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಈ ಆ್ಯಪಲ್ಲಿ ನೀವು ಅಪ್ ಟು 15 lakh ವರೆಗೂ ಲೋನ್ ಎಂಬುದು ಈಸಿಯಾಗಿ ತಗೋಬಹುದಾಗಿದೆ ಸ್ನೇಹಿತರೆ. ನೀವು ಚೆನ್ನಾಗಿಲ್ಲ ಅಂದರೆ ಈ ಆ್ಯಪಲ್ಲಿ ನಿಮಗೆ ಲೋನ್ ಎಂಬುದು ಸಿಗೋದಿಲ್ಲ ಸ್ನೇಹಿತರೆ. ಇದು ಪಕ್ಕಾ ನಿಮಗೆ ಜೆನ್ಯೂನ್ ಆ್ಯಪ್ ಆಗಿದೆ ಸ್ನೇಹಿತರೆ. ಪಕ್ಕಾ ನಿಮಗೆ ಲೋನ್ ಎಂಬುದು ಕೊಡುತ್ತೆ ಸ್ನೇಹಿತರೆ. ಇದಾದ ನಂತರ ನಿಮ್ಮ ಲೋನ್ ಎಲಿಜಿಬಿಲಿಟಿ ಚೆಕ್ ಆದ ನಂತರ ನಿಮ್ಮ ಸಿವಿಲ್ ಸ್ಕೋರ್ ಚೆಕ್ ಆಗುತ್ತೆ. ಅದಾದ ನಂತರ ನಿಮಗೆ ಸ್ಯಾಲರಿ ಸ್ಲಿಪ್ ಕೇಳುತ್ತೆ. ಮತ್ತು ನೀವು ಬಿಸ್ನೆಸ್ ಇದ್ದರೆ ನಿಮ್ಮ ಬಿಸ್ನೆಸ್ ಪ್ರೂಫ್ ಕೇಳುತ್ತೆ. ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ITR GST ಇದ್ದರೆ ITR GST ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಬೌವ್ 10 lakhಗೆ ITR GST ಕೇಳ್ತಾರೆ ಫೈನಾನ್ಸ್ದವರು, ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಬಿಲೋ 10 lakhಗೆ ನೀವು ಜಸ್ಟ್ ನಿಮ್ಮ ಪಾನ್ ಕಾರ್ಡು, ಆಧಾರ್ ಕಾರ್ಡು ಮತ್ತು KYC ಡಾಕ್ಯುಮೆಂಟ್ ಮತ್ತು ಸ್ಯಾಲರಿ ಸ್ಲಿಪ್ ಮೂಲಕ ನೀವು ಈ ಆ್ಯಪಲ್ಲಿ ಲೋನ್ ಎಂಬುದು ತಗೋಬೋದಾಗಿದೆ ಸ್ನೇಹಿತರೆ. ಈ ಆ್ಯಪಲ್ಲಿ ನಿಮ್ಗೆ ಏನಾದರೂ ಲೋನ್ ಸಿಗಲಿಲ್ಲ ಅಂದರೆ ಟ್ರೂ ಬ್ಯಾಲೆನ್ಸ್ ಅಂತ ಪ್ರೀವಿಯಸ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ನಿಮಗೆ ಇಮಿಡಿಯೇಟ್ ಆಗಿ ಅಪ್ ಟು 10 minutes ಅಲ್ಲಿ ನಿಮ್ಗೆ ಈಸಿಯಾಗಿ 1 ಲಕ್ಷದವರೆಗೂ ಲೋನ್ ಎಂಬುದು ಸಿಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.